ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಪ್ರೋಮೋ ಬಂದಿದೆ ಗಾಯ್ಸ್. ಆ್ಯಕ್ಚುಲ್ ಆಗಿ ನೆನ್ನೆ ಪ್ರೋಮೋದಲ್ಲೇ ನೋಡಿರ್ತೀರ. ಏನಂತ ಅಂದರೆ ನಾರ್ಮಲ್ ಆಗಿ ಜೋಡಿ ಎಲ್ಲ ಕ್ರಿಯೇಟ್ ಆದಮೇಲೆ ರಾಶಿಕಾ ಮತ್ತು ಸೂರಜ್ ಅವರು ನಾವು ಇನ್ಸಿಡೆಂಟ್ನ ತೊಗೊಂಡು ಒಂದು ರಿವೆಂಜ್ನ ತೊಗೊಳ್ಬೇಕು ಗಿಲ್ಲಿ ಮತ್ತು ಕಾವ್ಯ ಅವ್ರ ಮೇಲೆ ಅಂತ. ಅದ್ರಲ್ಲಿ ನೋಡ್ತಾರೆ ಲೈವ್ ಅಪ್ಡೇಟ್ಸ್ ಪ್ರಕಾರ ನೋಡ್ತಾರೆ ಅವ್ರಿಗಿಂತ ಡೌನ್ ಇದ್ದಾರೆ, ಅಂದರೆ ಗಿಲ್ಲಿ ಕಾವ್ಯ ಅವ್ರಿಗಿಂತ ಡೌನ್ ಇದ್ದಾರೆ ಅಂತಲೇ ಅನ್ಬೋದು. ಮೇಜರಾಗಿ ಒಂದು ಇನ್ಸಿಡೆಂಟು ಕೂಡ ಆಗಿದೆ. ಏನಂತ ಅಂದರೆ ಸ್ಪಂದನ ಅವ್ರಿಗೆ ಒಂದು ದೊಡ್ಡ ಇಂಜುರಿ ಆಗಿದೆ ಅಂತಲೇ ಅಂದ್ಕೊಳ್ಬೋದು. ಮೇಜರಾಗೋ ಮೈನರಾಗೋ ಗೊತ್ತಿಲ್ಲ. ಅವರು ಬೆಲ್ಟು ಕೂಡ ಹಾಕ್ಕೊಂಡಿದ್ದಾರೆ ಕಾಲಿಗೆ, ಮತ್ತು ಪ್ರೋಮೋದಲ್ಲೂ ಕೂಡ ಲಾಸ್ಟಲ್ಲಿ ತೋರಿಸ್ತಾರೆ ಆ ಒಂದು ಇಂಜುರಿನ. ಏನಂತ ಅಂದರೆ ಎಲ್ಲ ಟಾಸ್ಕ್ ಆಡುವಾಗ ನಾರ್ಮಲ್ ಆಗಿ ಇದು ಬಾಲ್ ಟಾಸ್ಕ್ ಆಗಿರುತ್ತೆ. ಸ್ವಿಮ್ಮಿಂಗ್ ಪೂಲ್ ಪಕ್ಕ ಒಂದಿಷ್ಟು ಬಾಲ್ಸ್ಗಳಿರುತ್ತೆ. ಅದನ್ನು ಜೋಡಿ ಏನಿರ್ತಾರೆ ಒಬ್ಬೊಬ್ರು ಕಾಲಿಗೂ ಒಂದೊಂದು ಹಗ್ಗನ ಕಟ್ಕೊಂಡು ನಾರ್ಮಲಾಗಿ ಜಂಪ್ ಮಾಡಿಕೊಂಡು ಎಷ್ಟು ಜನ ಜಾಸ್ತಿ ಬಾಲ್ನ ಕಲೆಕ್ಟ್ ಮಾಡ್ತಾರೆ ಮತ್ತು ಪ್ರೊಟೆಕ್ಷನ್ ಮಾಡಿಕೊಂಡು ಅವರ ಪ್ಲೇಸಲ್ಲಿ ಏನು ಸ್ಪೇಸ್ ಇರುತ್ತೆ ಅದಕ್ಕೆ ಇಡ್ತಾರೆ, ಅವರು ಗೆಲ್ತಾರೆ. ಅಂಥದ್ರಲ್ಲಿ ಆ ಒಂದು ಇನ್ಸಿಡೆಂಟ್ ಆಗಿದೆ ಅಂತ ಅನ್ಬೋದು ಸ್ಪಂದನ ಅವರು. ಅದಾದಮೇಲೆ 3 ರೌಂಡ್ಸ್ ಅಷ್ಟೇ ಲೈವಲ್ಲಿ ಕಂಪ್ಲೀಟ್ ಆಗಿದ್ದು. ಅದಾದಮೇಲೆ ಸ್ವಲ್ಪ ಸ್ಟಾಪ್ ಆಗಿದೆ ಗೇಮ್ಸ್ ಎಲ್ಲ. ಬಟ್ ಇಲ್ಲಿ ನೋಡ್ತಾ ಇದ್ರೆ ಏನಂತ ಅಂದರೆ ನಾರ್ಮಲ್ ಆಗಿ ಒಂದು ರಿವೆಂಜ್ ತೊಗೊಳಕ್ಕೆ ಹೋಗಿ ರಿವೆಂಜ್ ತೊಗೊಳಕ್ಕಾಗ್ತಿಲ್ಲ. ಗಿಲ್ಲಿಯವರು ಕೂಡ ಒಂದು ಪಾಯಿಂಟ್ ಹೇಳ್ತಾರೆ, ಐ ವಾಂಟ್ ಟು ಪ್ಲೇ ಇನ್ ದಿಸ್ ಪ್ಯಾಟ್ರನ್ ಅಂತ ಇಂಗ್ಲೀಷಲ್ಲೂ ಕೂಡ ಮಾತಾಡ್ತಾರೆ. ಅದೊಂದು ಸ್ವಲ್ಪ ಇಷ್ಟ ಆಯಿತು ಎಲ್ಲರಿಗೂ ಕೂಡ ಅಂತ ಅಂದ್ಕೊಳ್ತೀನಿ. ಆದರೂ ಇವತ್ತು ಇಂಟ್ರೆಸ್ಟಿಂಗ್ ಆಗಿರೋ ಟಾಸ್ಕ್ ಇರುತ್ತೆ. ಫಸ್ಟ್ ರೌಂಡ್ ಬಂದು ಮಾಳು ಮತ್ತು ರಕ್ಷಿತಾ ಅವ್ರು ಗೆದ್ದಿದ್ದಾರೆ. ಇದು ಲೈವ್ ಪ್ರಕಾರ. ಸೆಕೆಂಡ್ ರೌಂಡು ರಿಸಲ್ಟ್ ಗೊತ್ತಿಲ್ಲ. ಥರ್ಡ್ ರೌಂಡಲ್ಲಿ ಒಂದು ಸ್ವಲ್ಪ ಸೇಮ್ ಆಗಿದೆ, ಡ್ರಾ ಥರ. ರಕ್ಷಿತಾ ಮಾಳು ಅವರು ಸೇಮ್ 3 ಬಾಲ್ಸ್ನ ತೊಗೊಂಡಿದ್ದಾರೆ. ಗಿಲ್ಲಿ ಮತ್ತು ಕಾವ್ಯ ಅವರು ಕೂಡ ಸೇಮ್ ಬಾಲ್ಸ್ನ ತೊಗೊಂಡಿದ್ದಾರೆ. ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ. ಪ್ರೋಮೋನು ಕೂಡ ನೋಡ್ತಾ ಇದ್ದರೆ ಏನೊಂದು ರಿವೆಂಜ್ ತೊಗೊಳೋದಕ್ಕೆ ಹೋಗಿ ಏನಾದ್ರು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ. ಬಟ್ ಇಲ್ಲಿ ಇಂಟೆನ್ಷನ್ ಇರೋದು ಏನಂತ ಅಂದರೆ ಗಿಲ್ಲಿ ಕಾವ್ಯ ಅವ್ರು ಗೆಲ್ಲಬೇಕು. ಬಟ್ ಅವ್ರು ಗೆಲ್ಲಿಲ್ಲ ಅಂತ ಅಂದರೆ ಯಾರಾದರೂ ಸರಿ ಬೇರೆ ಆಪೋನೆಂಟ್ ಟೀಮ್ ಅವರು ನಮ್ಮಿಬ್ಬರನ್ನ ಈಚೆ ಹಾಕ್ತಾರೆ ಅಂತ ಅಲ್ಲಿ ಮೈಂಡ್ ಸೆಟ್ನ ಇಟ್ಕೊಂಡಿದ್ದಾರೆ. ಅಂದರೆ ಅವರಿಬ್ಬರನ್ನ ಬಿಟ್ಟು ಬೇರೆಯವ್ರು ಯಾರಾದರೂ ಗೆದ್ದರೆ ಗಿಲ್ಲಿ ಮತ್ತು ಕಾವ್ಯ ಅವ್ರನ್ನೇ ಸೆಲೆಕ್ಟ್ ಮಾಡ್ಕೋತಾರೆ ಗೇಮಿಂದ ಹೊರಗಡೆ ಇರೋದಕ್ಕೆ ಅಂತ. ಇಲ್ಲಿ ಇನ್ನೊಂದು ಇಂಟೆನ್ಷನ್ ಏನಂತ ಅಂದರೆ ರಾಶಿಕಾ ಸೂರಜ್ ಅವರು ಗೆದ್ದಾದಮೇಲೆ ಯಾರನ್ನು ಈಚೆ ಹಾಕ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಬಟ್ ಗಿಲ್ಲಿ ಕಾವ್ಯ ಅವ್ರು ಮಾತ್ರ ಈಚೆ ಇಡಬೇಕು ನಾವು ಅಂತ ಅಲ್ಲಿ ಇಂಟ್ರೆಸ್ಟಿಂಗ್ ಆಗಿರೋ ಪಾಯಿಂಟ್ ಕೂಡ ಹೇಳ್ತಾರೆ ಅಂತಲೇ ಅನ್ಬೋದು. ಅಂದರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಅವ್ರವ್ರ ಇಂಟೆನ್ಷನಲ್ಲೇ ಅವ್ರವ್ರು ಬದುಕ್ತಿದ್ದಾರೆ ಅಷ್ಟೇ. ಯಾವ ಟಾಸ್ಕು ಇಲ್ಲ, ಏನೂ ಇಲ್ಲ. ನಾರ್ಮಲ್ ಆಗಿ ಆ ಒಂದು ರಿವೆಂಜ್ ಅಂತ ಏನಿದೆ ಅದು ಮೇಯ್ನಾಗಿ ಇರಲೇಬೇಕು. ಟಾಸ್ಕ್ ಅಂತ ಬಂದಾದಮೇಲೆ ರಿವೆಂಜ್ 100% ಇರಬೇಕು, ಅದು ಯಾರಾದರೂ ಆಗಿರಲಿ. ಬಟ್ ಗೆದ್ದು ಕೂಡ ಹಂಗೆ ತೋರಿಸ್ಬೇಕು. ಬಟ್ ಇವಾಗ ಒಪ್ಕೊಂಡಿದ್ದಾರೆ ಗೆಲ್ತೀವಿ ಅಂತ. ನೋಡೋಣ, ಟಾಸ್ಕ್ ಅಂತೂ ಗೊತ್ತಿಲ್ಲ ಯಾವ ರೀತಿ ಬರುತ್ತೆ ಅಂತ. ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಿಮ್ಗೆ ಏನು ಅನಿಸಿದೆ ಅಂತ ಮರಿದಂತೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್ ಬಾಯ್, ಥ್ಯಾಂಕ್ ಯು, ನಮಸ್ಕಾರ.